ಇಷ್ಟು ಪರ್ಫ್ಯೂಮ್ ಪೂರ್ತಿ ಹೋಯ್ತು. ಆಗಲ್ಲ, ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಡೋನಟ್, ಬಟ್ ನನಗಿದು ನೋಡಿದ ತಕ್ಷಣನೇ ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ. ಮುಖದಲ್ಲಿ ಫ್ಯಾಟ್ ಇದ್ರೆ ಈ ಥರ ಸೌಂಡ್ ಬರುತ್ತೆ ಹೊಡೆದಾಗ. ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಬ್ಲಾಗ್ ಕೂಡ ಸೇಮ್, ಅ ಡೇ ಇನ್ ಮೈ ಲೈಫ್ ಅಂತ ಅನ್ಬೋದು, ಅ ಡೇ ಇನ್ ಮೈ ಆಫೀಸ್ ಅಂತ ಅನ್ಬೋದು, ಹೆಂಗಾದರೂ ಅನ್ಬೋದು. ಬಟ್ ಇವತ್ತು ನಾನು ಬಿಸಿಬೇಳೆಬಾತ್, ನವಣೆಯಿಂದ ಮಾಡಿರೋ ಬಿಸಿಬೇಳೆಬಾತ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು, ಬೇಕೆಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ನೋಡ್ಬೋದು. ಸೊ ಇವತ್ತು ನಾನು ಏನು ರೆಸಿಪಿ ತೋರ್ಸೋಕೆ ಹೋಗ್ತಾಯಿಲ್ಲ, ರ್ಯಾಂಡಮಾಗಿ ಮಾತಾಡಿಕೊಂಡು ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೈಟೇ ನಾನು, ಬಿಕಾಸ್ ಆಫೀಸ್ ಹೋಗ್ತಿರೋದ್ರಿಂದ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಬಿಸಿಬೇಳೆಬಾತ್ಗೆ. ಸೊ ನೈಟೇ ನಾನು ನವಣೆ, ಬೇಳೆ ಆ್ಯಂಡ್ ತರಕಾರಿಗಳು ಮತ್ತು ಬಟಾಣಿಗಳು ಅವನ್ನೆಲ್ಲ ಹಾಕ್ಕೊಂಡು ನಾನು ಆಲ್ರೆಡಿ ಕೂಗ್ಸಿಟ್ಕೊಂಡಿದ್ದೀನಿ. ಸೊ ಹೆಚ್ಚಿಟ್ಕೊಂಡು ಆಗಿದೆ ಎಲ್ಲನೂ. ಜಸ್ಟ್ ಏನಿದ್ರು ಇವಾಗ ನಾನು ಮಾಡ್ಕೋಬೇಕಷ್ಟೇ. ಕಸ ಹೊಡೆದಾಯ್ತು, ಆಮೇಲೆ ಪಾತ್ರೆ ತೊಳೆದಾಯ್ತು. ಇದೊಂದು ಚೆನ್ನಾಗಿ ಕುದ್ದುಬಿಟ್ರೆ ನಾನು ಸ್ನಾನಕ್ಕೆ ಹೋಗ್ಬೋದು. 8:22. ಇವತ್ತು ನಾನು ಸಂಜೆ ಬೇಗನೆ ವಾಪಸ್ ಬರೋಣ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು 6 ಗಂಟೆ 6:30 ವಾಪಸ್ ಬರೋಣ ಅಂದ್ಕೊಂಡಿದ್ದೀನಿ. ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನೇನು ನಾಳೆ ಬೆಳಗ್ಗೆ ಸಂಜೆನೂ ಇದೇ ಆಗ್ಬಿಡುತ್ತೆ ಅನಿಸುತ್ತೆ ನನಗೆ. ಬಿಸಿಬೇಳೆಬಾತಿನ ಘಮನೇ ಡಿಫ್ರೆಂಟ್ ಗುರು. ಯಪ್ಪ, ಏನು ಸೈಕ್ ಸ್ಮೆಲ್ಲು. ಆಲೂಗಡ್ಡೆ ದೊಡ್ಡ ದೊಡ್ಡದು ಹಾಕ್ಬಿಟ್ಟು ಅದೇ ದೊಡ್ಡದಾಗಿ ಕಾಣಿಸ್ತದೆ. ಕಟ್ ಮಾಡ್ತೀನಿ. ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಖುಷಿಯಾನ ಅಂತಾಳೆ, ಮರಿಬಲ್ಲ ಪ್ರೀತಿನ ಕಾಯಬೇಕು ಜೋಪಾನ. ಯಾವ ಮೋಡಿಗಾರ ಪ್ರೀತಿ ಮಾಡಿದ ಮೆಚ್ಚಿ ಬರೆಯಬೇಕು ಒಂದು ಕಾಗದ. ಖಾರನೇ, ಆದರೆ ಖಾರ ಇಲ್ಲ. ರಾಂಗ್ ಚಾಯ್ಸ್. ಆ್ಯಂಡ್ ಇವತ್ತು ನಾನೇನು ತಿನ್ನಂಗಿಲ್ಲ, ಬಿಕಾಸ್ ಇವತ್ತು ಬ್ಲಡ್ ಟೆಸ್ಟ್ ಇದೆ. ಬ್ಲಡ್ ಟೆಸ್ಟಿಗೆ ಖಾಲಿ ಹೋಟೆಲ್ ಬರಬೇಕು ಅಂದಿದ್ದಾರೆ. ಆದ್ರೂ ಟೇಸ್ಟ್ ನೋಡ್ಬಿಟ್ಟಿದ್ದೀನಿ. ಬಿಸಿಬೇಳೆ ಇಷ್ಟು ಪರ್ಫ್ಯೂಮ್ ಪೂರ್ತಿ ಹೋಯಿತು. ಇವತ್ತೇನೋ ಎಡವಟ್ಟು ಆಗುತ್ತೆ ಅನಿಸ್ತಿದೆ ನನಗೆ. ಘಮ ಘಮ ಅಂತಿದೆ. ಹಿಂಗೆ ಒರೆಸ್ಕೊಂಬಿಡೋಣ. ಕೈ ಕುಯ್ಬೇಡ ಪ್ಲೀಸ್. ಫ್ರೀಯಾಗೆ ಈ ನೈಕದಲ್ಲಿ ಎಷ್ಟೊಂದು ಕಾಸ್ಟ್ಲಿ ನಾನು ತೊಗೊಂಡಿದ್ದಕ್ಕೆ ಅದು ಫ್ರೀಯಾಗಿ ಬಂದಿತ್ತು.
ಸ್ಮೆಲ್ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಗೋಗಿತ್ತು. ಎಡವಟ್ಟು ರಾಣಿ. ವಾಶ್ರೂಮ್ ಲೈಟ್ ಆಫ್ ಡನ್. ಈ ರೂಮ್ ಲೈಟ್ ಆಫ್ ಡನ್. ಮಳೆ ಹನಿತಾ ಇದೆ, ಬಿಸಿಲು ಬರ್ತಾ ಇದೆ, ಕ್ರೌಡ್ಗೂ ಮಿಕ್ಸ್ಡ್ ಎಮೋಷನ್ ಆಗ್ತಿದೆ. ನಾನು ಬರೋ ಟೈಮಿಗೆ ಸರಿ ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ನಾನು 9ಗೆ ಹೊರಟ್ರೆ 10:30 ಅಷ್ಟೇ ನಾನು ಇರ್ತೀನಿ. 5 ಗಂಟೆಗೆ ಹೊರಟಿದ್ದು ಗುರು, 7 ಗಂಟೆಗೆ ಮನೆಗೆ ಬಂದಿದ್ದೀನಿ ನಾನು ಇವತ್ತು ಆಫೀಸಲ್ಲಿ ಮ್ಯಾಂಗೋದು ಸಮಥಿಂಗ್ ಏನೋ ನಡೀತಾ ಇತ್ತು. ಇದೊಂದು ತಗೊಂಡೆ, ನೋಡ್ಬೋದು, ಚಾಕ್ಲೇಟ್ ಡೋನಟ್ ಅಂತ ಏನೋ ಇದು, ಎಗ್ಲೆಸ್ ಮತ್ತೆ ವೀಟಿಂದ ಮಾಡಿದ್ದಾರೆ. ಸ್ಟಿಲ್ ನಾನು ವೀಟ್ ತಿನ್ನಲ್ಲ, ಬಟ್ ದಟ್ಸ್ ಓಕೆ. ಅಪರೂಪಕ್ಕೊಂದ್ಸಲ ತಗೊಂಡಿರೋದಲ್ವಾ, ಫೈನ್. ನಂಗೆ ಡೋನಟ್ ಅಷ್ಟೊಂದು ಇಷ್ಟ ಆಗಲ್ಲ. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಡೋನಟ್, ಬಟ್ ನನಗಿದು ನೋಡಿದ ತಕ್ಷಣನೇ ನಂಗೆ ತುಂಬ ಇಷ್ಟ ಆಯಿತು, ಒಂಥರ ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ. ಸ್ವಲ್ಪ ನನಗೆ ಕ್ಯೂಟ್ ಆಗಿದೆ ಅದು ಕಾಣಿಸ್ಬಿಡ್ತು ಅಂತ ಎತ್ಕೊಂಡ್ಬಂದ್ಬಿಡ್ತೀನಿ. ಸೊ ನನಗೆ ತುಂಬ ಕ್ಯೂಟಾಗಿ ಕಾಣಿಸ್ತು. ಐ ಹೋಪ್ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ, ಬಟ್ ದಟ್ಸ್ ಓಕೆ. ನೋಡೋಣ. ಇದನ್ನ ಇವತ್ತು ತಿನ್ನಕ್ಕೆ ಹೋಗಲ್ಲ, ನಾಳೆ ತಿಂತೀನಿ ನಾನು. ಇವಾಗ ಕೆಪಾಸಿಟಿ ಇಲ್ಲ ನನಗೆ. ಅದಾದಮೇಲೆ ಮ್ಯಾಂಗೋ ವಾಲ್ನಟ್ ಕೇಕ್ ಅಂತ ಇದನ್ನು ಪಾರ್ಸಲ್ ತಗೊಂಡು ಬಂದೆ. ಇದು ಕ್ಯೂಟ್ ಆಗಿದೆ. ನಂಗೆ ಇದು ನೋಡಿದ ತಕ್ಷಣ ಇನ್ನೊಂದು ಸುಮಾರು ಆಪ್ಷನ್ಸ್ಗಳಿತ್ತು, ಚಾಕೋ ಚಿಪ್ಸು, ಮ್ಯಾಂಗೋ ಬ್ಲೂಬೆರಿ, ಮ್ಯಾಂಗೋ ರೆಡ್ ವೆಲ್ವೆಟ್ ಎಲ್ಲನೂ. ಬಟ್ ನನಗೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ತಿಂತೀನಿ. ಕೈ ತೊಳೆದಿಲ್ಲ, ಏನೆಲ್ಲ ಆಗಿ ತಿಂದ್ರಿ ನಾವು. ನೈಸ್, ಚೆನ್ನಾಗಿದೆ. ನೀವು ಎರಡನೇ ತಿನ್ನಲ್ಲ, ನಾಳೆ ತಿನ್ನೋದನ್ನ ಇದನ್ನ. ಇವಾಗ ಪಟ ಅಂತ ಫ್ರೆಶ್ ಅಪ್ ಆಗಿ ಆಗಬೇಕು. ಹಾಗೆ ಪಾತ್ರೆ ತೊಳಿಬೇಕು, ಊಟ ಮಾಡಬೇಕು. ನಾನು ಊಟದ ಸಮಯ ಆಲ್ರೆಡಿ ಮೀರೋಯ್ತು. 7 ಗಂಟೆ ಆಯಿತು. ನಾನು ಊಟ ಮಾಡೋಷ್ಟರಲ್ಲಿ 7:15 ಆಗುತ್ತೆ, ಬಟ್ ದಟ್ಸ್ ಓಕೆ. ಇವತ್ತು ಚೀಟ್ ಡೇ ಅಂತ ಅಂದ್ಬಿಟ್ಟು ಅದೇ ಹೇಳಿದ್ದೆ ಮಧ್ಯಾಹ್ನ, ಮಸಾಲೆ ಪುರಿ ಟೀ ಕುಡ್ಕೊಂಡು ಬಂದೆ. ಸ್ವಲ್ಪ ಹೊಟ್ಟೆ ತುಂಬಿದೆ, ಖಾಲಿ ಇಲ್ಲ ಹೊಟ್ಟೆ ನನಗೆ ಇವಾಗ. ಬಟ್ ಸ್ಟಿಲ್ ನಾನು ತಿನ್ನಬೇಕು ಏನಾದರೂ ಅಂದ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತಿದೆ. ಐ ಥಿಂಕ್ ನಾಳೆಗೂ ಅದೇ ಆಗುತ್ತೆ ನನಗೆ ಅಂತ ಅನ್ಸುತ್ತೆ. ನಾಳೆ ನಾನೇನು ಮಾಡ್ಕೊತೀನಿ ಎಲ್ಲ ಗೊತ್ತಿಲ್ಲ, ಯಾಕಂದರೆ ಒಂದು ರಾಶಿ ಆಗಿಬಿಟ್ಟಿದೆ ಬಿಸಿಬೇಳೆ ಬಾತು ಆಲ್ರೆಡಿ. ಅದನ್ನೊಂದು ತಿಂದು ಪಾತ್ರೆಗಿತ್ರೆ ತೊಳೆದು ಒಂದು ಸ್ವಲ್ಪ ಮೊಬೈಲ್ ನೋಡಿ, ಒಂದು ಸ್ವಲ್ಪ ಸೀರೀಸ್ ನೋಡಿ ದಬ್ಬಾಕೊಳ್ಳೋದು. ಎಣ್ಣೆ ಸ್ಕಿನ್ ಇದ್ರೆ ಇದೊಂದು ನೋಡಿ. ಸಂಜೆ ಆಗೋಷ್ಟೊತ್ತಿಗೆ ನಾನೇನು ಮೇಕಪ್ ಮಾಡಿಲ್ಲ ಗುರು, ಏನು ಮೇಕಪ್ ಇಲ್ಲ. ಪಳ 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 ಅನ್ನತ್ತೆ. ನನಗಿದೊಂದು ಎಣ್ಣೆ ಸ್ಕಿನ್ ಇರೋರಿಗೆ, ಆಯಿಲ್ ಸ್ಕಿನ್ ಅವ್ರಿಗೆ ಒಂದು ಮೈನಸ್ ಪಾಯಿಂಟ್ ಅಂತ ಅಂದರೆ ಬೇಗ ಕ್ಲಾಗ್ ಆಗುತ್ತೆ ಪೋರ್ಸ್ ಆ್ಯಂಡ್ ಬೇಗ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಪ್ಲಸ್ ಪಾಯಿಂಟ್ ಅಂತ ಅಂದರೆ ಇದು, ಯು ಕ್ಯಾನ್
ಫೋರ್ಡಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸುತ್ತೆ ಎಣ್ಣೆ ಅಂತ. ಮುಟ್ಟಿದ್ರೂ ಒಂದು ಸ್ವಲ್ಪ ಗೊತ್ತಾಗುತ್ತೆ ಆಯಿಲ್ ಪ್ರಾಡಕ್ಟ್ ಇದು ಸೆಕ್ರೇಷನ್ ಆಗಿರೋದು ಆಯಿಲ್ದು. ಎಷ್ಟೇ ಒರೆಸಿದ್ರು ತಿಕ್ಕಿದ್ರು ಹೋಗಲ್ಲ ಅವರು. ಓಕೆ, ಚೇಂಜ್ ಆಯಿತು. ಈಗ ಫೇಸ್ ವಾಶ್ ಮಾಡಬೇಕು. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ. ಫೇಸ್ ವಾಶ್ ಮಾಡೋಕ್ಕೂ ಮುಂಚೆ ನಾನು ಕ್ಲೆನ್ಸಿಂಗ್ ಆಯಿಲಲ್ಲಿ ನೀಟಾಗಿ ಇದು ಮಾಡ್ಕೊತೀನಿ. ಬಿಕಾಸ್ ಸನ್ಸ್ಕ್ರೀನ್ ಹಾಕಿರ್ತೀನಿ ನಾನು. ಆ್ಯಂಡ್ ಸನ್ಸ್ಕ್ರೀನ್ ಒಂದ್ಸಲ ಹೀಗೆ ವಾಶ್ ಮಾಡಿಕೊಂಡ್ರೆ ಹೋಗುವಂಥದ್ದೆಲ್ಲ ಅಲ್ಲ ಅದು. ಸೊ ಮೇಕ್ ಶ್ಯೂರ್ ಕ್ಲೆನ್ಸಿಂಗ್ ಆಯಿಲ್ ಮತ್ತು ಕ್ಲೆನ್ಸಿಂಗ್ ಬಾಮ್ ನೀವು ಏನಾದರೂ ಯೂಸ್ ಮಾಡಿ. ಮತ್ತು ಕನ್ಸೀಲರ್ ಹಾಕಿರ್ತೀನಿ ನಾನಿಲ್ಲಿ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಓಕೆ, ಆದಮೇಲೆ ಒಂದು ಚೂರೇ ಚೂರು ಕೈಗೆ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೋತೀನಿ. ಪೋರ್ಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ ಅಂತ ಅಂತಾರೆ. ಹೌದು, ಬಿಕಾಸ್ ನನಗೆ ಇದ್ರಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದು ಯೂಸ್ ಮಾಡ್ತಿದ್ದೆ ಕ್ಲೆನ್ಸಿಂಗ್ ಆಯಿಲು, ಇನಿಸ್ ಫ್ರೀ ಅನಿಸುತ್ತೆ. ಡೀಪ್ ಏನೋ ಇದೆ, ಅದು ನನಗೆ ಹೆಸರು ಮರ್ತೋಗಿದೆ. ನೆಕ್ಸ್ಟ್ ಇದಾದ್ಮೇಲೆ ಅದನ್ನ ತರಿಸ್ತೀನಿ, ಆವಾಗ ವೀಡಿಯೋ ಮಾಡುವಾಗ ಹೇಳ್ತೀನಿ. ಅದು ಎಷ್ಟು ನೀಟಾಗಿ ನನಗೆ ಬ್ಲ್ಯಾಕ್ ಹೆಡ್ಸ್ ಇರೋದೆಲ್ಲ ಕೈಗೆ ಬರ್ತಾಯಿತ್ತು. ಬಟ್ ನಂಗೆ ಇದರಲ್ಲಿ ಏನೂ ಆ ಥರ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಅದಾಗಿದ್ರೆ ನಾನು ಹಿಂಗೆ ತೋರಿಸ್ಬಿಡ್ತಿದ್ದೆ. ಮೇ ಬಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ನೀಟಾಗಿ ಗೊತ್ತಾಗ್ತಾ ಇತ್ತು ಬರೋದು. ಬಟ್ ಇದು ಅಷ್ಟಿಲ್ಲ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಇದು ನನ್ನ ಬೇರ್ ಸ್ಕಿನ್. ಸ್ವಲ್ಪ ಮಾರ್ಕ್ಸ್ ಇದೆ, ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಆಗಿದೆ. ಇದನ್ನ ಡ್ಯಾಂಪ್ ಸ್ಕಿನ್ ಅಂತಲೂ ಅಂತೀವಿ ನಾವು. ಇದಕ್ಕೆ ನಾನು ಡೈರೆಕ್ಟಾಗಿ ಫೇಸ್ ಏನು ನಾನು ಒರೆಸ್ಕೊಳ್ಳೋಕ್ಕೆಲ್ಲ ಹೋಗಲ್ಲ. ಡೈರೆಕ್ಟಾಗಿ ಸ್ನೇಲ್ ಮಿಸ್ಸಲ್ಲಿ ಹಾಕೋತೀನಿ. ಇದು ನನ್ನ ನೈಟ್ ಟೈಮ್ ಸ್ಕಿನ್ ರುಟೀನ್. ಮುಖದಲ್ಲಿ ಫ್ಯಾಟ್ ಇದ್ದರೆ ಈ ಥರ ಸೌಂಡ್ ಬರುತ್ತೆ ಹೊಡೆದಾಗ. ಹಿಂಗೆ ಒರೆಸ್ಕೊಳ್ಳೋದಕ್ಕಿಂತ ಟ್ಯಾಪ್ ಮಾಡ್ಕೊಳ್ಳಿ. ಹೊಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಬಟ್ ಟ್ಯಾಪ್ ಮಾಡ್ಕೊಳ್ಳಿ. ಹಿಂಗೆ ಸ್ಕ್ರಬ್ ಮಾಡೋದಕ್ಕಿಂತನೂ ಟ್ಯಾಪ್ ಮಾಡಿಕೊಂಡ್ರೆ ಈಸಿಯಾಗೆ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ ಕೇಳಿದ್ದೀನಿ. ಆ್ಯಂಡ್ ಒಂಥರ ಫೇಸ್ ಎಕ್ಸಸೈಸ್ ಆದಂಗೂ ಆಗುತ್ತೆ. ಇದು ಬ್ಯೂಟಿ ಆಫ್ ಜೇಸನ್ ಬ್ರ್ಯಾಂಡ್ದು. ಸೊ ನನಗೆ ಡಾರ್ಕ್ ಸರ್ಕಲ್ ಇದೆಯಲ್ಲ ನೋಡಿ, ಈ ಡಾರ್ಕ್ ಸರ್ಕಲ್ಗೆ ಇದನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಡಾರ್ಕ್ ಸರ್ಕಲ್ಗೆ ಏನು ಹಾಕೊಂಡ್ರೂ ಸರಿ ಹೋಗಲ್ಲ, ನನಗೆ ಗೊತ್ತು. ಇದು ಕಂಪ್ಯೂಟ್ರಿಂದ ಆಗಲಿ ಅಥವಾ ಲ್ಯಾಪ್ಟಾಪಿಂದ, ಎರಡು ಒಂದೇ, ಮೊಬೈಲಿಂದ ಆಗಲಿ ಆಗಿರೋದಲ್ಲ ಇದು. ಕಣ್ಣು ತಿಕ್ಕು. ನಾನು ಚಿಕ್ಕ ಹುಡುಗಿ ಇದ್ದಾಗ ನನಗೆ ಐ ಅಲರ್ಜಿ ಇದೆ. ಇವಾಗಲೂ ಇದೆ ಐ ಅಲರ್ಜಿ. ನನಗೆ ಸನ್ ಡಸ್ಟ್ ಎರಡೂ ಆಗಲ್ಲ. ಸೊ ಆ ಟೈಮಲ್ಲಿ ತುಂಬ ತಿಕ್ಕಿ ಇಲ್ಲಿ ಬ್ಲಡ್ ವೆಸಲ್ಸೇ ಹೋಗಿದೆ ಅಂತೆ ನಂದು. ಸೊ ಹಾಗಾಗಿ ಏನೇ ಮಾಡಿದ್ರೂ ಸರಿ ಮಾಡ್ಕೊಳಕ್ಕಾಗಲ್ಲ, ನನಗೆ ಗೊತ್ತು. ಸ್ಟಿಲ್ ಹುಡುಗಿ ಅವ್ರ ಪ್ರಯತ್ನ ಬಿಡಲ್ಲ, ಅದನ್ನು ಕಣ್ಣಿಗೆ ಹಾಕೋಬೇಕು. ಆಮೇಲೆ ನಂದು ಈ ಮಾರ್ಕ್ಸ್ ಇದೆ ಅಲ್ಲ, ಸ್ವಲ್ಪ ಲೈಟಾಗಿದೆ ಇವಾಗ ಮಾರ್ಕ್ಸು. ಸ್ಟಿಲ್ ಅದಕ್ಕೆ ನಾನು ಇದನ್ನು ಕ್ರೀಮ್ ನಾನು ಡರ್ಮ್ಯಾಟ್ ಕೊಟ್ಟಿರೋದು. ಇದನ್ನು ಅದು 15 ನಿಮಿಷ ಆದಮೇಲೆ ರೆಟಿನಾಲ್ ಅಂದರೆ ಟ್ರೆಟಿನಾಯಿನ್ ಕ್ರೀಮ್ ಇದೆಲ್ಲ ಫಾರ್ಮಸಿಲಿ ಸಿಗುತ್ತೆ. ಇದನ್ನು ಯೂಸ್ ಮಾಡ್ತೀನಿ. ಇದು ನನ್ನ ನೈಟ್ ಟೈಮ್ ಸ್ಕಿನ್ ರುಟೀನ್. ಇಷ್ಟು ಹಚ್ಕೋತಾ ಇದ್ದೀನಿ ಕಣ್ಣು ಕೆಳಗಡೆ, ಕಣ್ಣು ಮೇಲ್ಗಡೆ. ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ಬರ್ನಿಂಗ್ ಅಂದರೆ ಇದೆಲ್ಲ ಫುಲ್ಲು ಒಣಗಿಬಿಟ್ಟು ಡ್ರೈ ಆಗಿಬಿಟ್ಟು ಫುಲ್ಲು ಇದೆಲ್ಲ ಉರಿತಾ ಇತ್ತು ನನಗೆ. ಆಮೇಲೆ ಟೆಕ್ನಿಕ್ ಕಲ್ತ್ಕೊತಾ ಬಂದೆ. ಇಷ್ಟೇ ಯೂಸ್ ಮಾಡೋದು ನಾನು, ಕಾಣಿಸ್ತಿದೆಯಲ್ಲ, ಇಷ್ಟೇ ಯೂಸ್ ಮಾಡೋದು ನಾನು. ಅದನ್ನು ನೀಟಾಗಿ ಹಿಂಗೆ ಅಂದ್ಕೊಂಡು, ಅಯ್ಯಯ್ಯೋ ಕಾಜಲ್ಲೇ ಒರೆಸ್ಕೊಂಡಿಲ್ಲ ನಾನು. ಕಾಜಲ್ಲೇ ಕೆಳಗಡೆ ಅಷ್ಟು ಡಾರ್ಕ್ ಆಗಿ ಅನಿಸ್ತಿರೋದು ನನಗೆ. ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ಡಾರ್ಕ್ ಅನಿಸ್ತಿದೆ ನನ್ನ ಕಣ್ಣು ಕೆಳಗಡೆ ಅನ್ಕೊಂಬಿಟ್ಟೆ. ಒರೆಸ್ಕೊಂಡಿಲ್ಲ ಕಾಜ ನೆಟ್ಟಿಗೆ. ಇವಾಗ ನೀಟಾಗಿ ಒರೆಸ್ಕೊತೀನಿ. ಅದಕ್ಕೆ ಎಷ್ಟು ಡಾರ್ಕ್ ಅನಿಸ್ತದೆ ನನ್ನ ಕಣ್ಣು. ಶಬಾಷ್. ನಾನು ಮಾಸ್ಕ್ ಥರ ಯೂಸ್ ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು.
ಮುಚ್ಚಿ ಒಂದು 15 ನಿಮಿಷ, ಒಂದು 15 ನಿಮಿಷ ಅಲ್ಲ, ಇವಾಗ ಹೆಂಗಿದ್ರು ಟೈಮ್ ಇರಲ್ಲ, ಒಂದು ಅರ್ಧ ಗಂಟೆನೇ ಬಿಟ್ಬಿಡ್ತೀನಿ. ಕರೆಕ್ಟಾಗಿ 8 ಗಂಟೆಗೆ ರೆಟಿನಾಲ್ ಹಚ್ಕೋತೀನಿ ಅಷ್ಟೇ. ಎಷ್ಟು ಮಂಗ ಇದ್ದೀನಿ ನಾನು ಅಂದರೆ ಸೀರಿಯಸ್ಲಿ. ಹಲ್ದಿರಾಮ್ ಮಧ್ಯಾಹ್ನ ತಾನೇ ಹೇಳ್ತಾ ಇದ್ದೆ, ಹಲ್ದಿರಾಮ್ದು ಒಂದು ಬೂಂದಿ ತರಿಸಿದೆ, ಅದು ಬೂಂದಿ ಫೀಲೇ ಬಂದಿರಲಿಲ್ಲ ಅಂತ, ಬಿಕಾಸ್ ಅದು ಖಾರ ಥರ ಫೀಲ್ ಬರಲಿಲ್ಲ. ಪ್ಯಾಕೆಟ್ ಕೊಟ್ಟಿದ್ದಾರೆ, ಚೆಕ್ಕೇ ಮಾಡಿಲ್ಲ ನಾನು. ಈಗ ಏನಕ್ಕೂ ಚೆಕ್ ಮಾಡಿ ಹಿಂಗೆ ಓಪನ್ ಮಾಡ್ತೀನಿ, ಇದು ಪ್ಯಾಕೆಟ್ ಅಂತ ನೋಡ್ತಿದ್ದೀನಿ, ಖಾರದ ಪ್ಯಾಕೆಟ್ ಕೊಟ್ಟಿದ್ದಾರೆ. ಮಧ್ಯಾಹ್ನ ಹಂಗೆ ಎತ್ಕೊಂಡು ಹೋಗಿದ್ದೀನಿ ನಾನು. ಒಳ್ಳೆ ಒಂದೊಂದ್ಸಲ ನನ್ನ ಮೇಲೆ ನನಗೆ ಸಿಟ್ಟು ಬಂದ್ಬಿಡುತ್ತೆ. ಹೊಟ್ಟೆ ಸಿಟ್ಟಾಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಬೇಳೆ ಬಾತು, ಮೊಸರು, ಆಮೇಲೆ ಬೂಂದಿ ಹಾಕ್ಕೊಳ್ಳೋಣ ಅಂತ ತಂದಿದ್ದೆ. ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂತ ವ್ಲಾಗ್ ನೋಡ್ಕೊತ ತಿನ್ನೋದು. ಬನ್ನಿ. ಆಮ್ಲ ಜ್ಯೂಸ್ ಇಟ್ಕೋಬೇಕು, ಬಿಕಾಸ್ ತುಂಬ ದಿನ ಆಗೋಯ್ತು ನಾನು ಮಾಡ್ಕೊಳ್ಳೇಬೇಕು ಟೆನಿಕಾಸ್ಟ್ ಇವತ್ತು. ಆ್ಯಂಡ್ ಇನ್ನೊಂದು ರೋಸ್ಮೆರಿ ವಾಟರ್, 2 ಇವತ್ತೇ ಮಾಡಿಟ್ಬಿಡ್ತೀನಿ. ನನಗೆ ಗೊತ್ತು ಇಲ್ಲ ಸೋಂಬೇರಿ ಥರ ಮಾಡ್ತೀನಿ ಅಂತ, ಪಟ ಅದನ್ನು ಮಾಡ್ಕೊತೀನಿ. ಕುದಿಸ್ಬಿಟ್ರೆ ಒಂದು 20 ನಿಮಿಷ ಏನು ಬೇಡ, 15 ನಿಮಿಷ ಸಾಕು. ಆಯ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.